ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ಕ್ರೋಶಾ ಕುಚ್ಚು ಸೀರೀಸ್ನ ಕ್ಲಾಸ್ 5ನೇ ದಿನ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಬಿ ಕುಚ್ಚು, ಈ ರೀತಿ ಬೇಬಿ ಕುಚ್ಚು ಬರುತ್ತಲ್ಲ, ಈ ರೀತಿ ಬೇಬಿ ಕುಚ್ಚುಗಳನ್ನ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ರೀತಿ ರಿಂಗ್ನ ಹಾಕ್ಕೊಂಡು ನಾವು ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತಲೂ ತಿಳಿಸ್ಕೊಡ್ತೀನಿ. ನಾನು 2 ಥರ ತಿಳಿಸ್ಕೊಡ್ತೀನಿ, 2 ಥರ ಕುಚ್ಚನ್ನ ಟೈ ಮಾಡೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಗೆ ಅದರಲ್ಲಿ ಯಾವುದು ಸುಲಭ ಆಗುತ್ತೋ ಅದನ್ನು ನೀವು ಮಾಡ್ಕೊಬೋದು. ಮೊದಲಿಗೆ ನಾನಿಲ್ಲಿ 127 ದಾರನ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದರ ನಂತರ ನಾವು ಇದನ್ನು ಸೂಜಿಗೆ ಏನು ಪೋಣಿಸೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಾವು ಏನು ಯಾವ ನೀಡಲ್ಲಿ ಬೆಳೆಸ್ತಾ ಇರ್ತೀವಿ ಅಲ್ವಾ ಕ್ರೋಶಾ ವರ್ಕ್ ಮಾಡೋದಕ್ಕೆ, ಅದೇ ನೀಡಲ್ನ ತೊಗೊಂಡು ಬಟ್ಟೆಗೆ ಈ ರೀತಿ ಸ್ವಲ್ಪ ಅದನ್ನು ಹೋಲ್ ಮಾಡಿಕೊಂಡು, ಆ ನೀಡಲ್ ಸಹಾಯದಿಂದ ಹೋಲ್ ಮಾಡಿಕೊಂಡು ನಾವು ಇದನ್ನು ಹಾಕೊಬೋದು. ಅದರ ಜೊತೆಗೆ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ನಿಮಗೆ ಸಿಲ್ವರ್ ಅಥವಾ ಗೋಲ್ಡ್ ಎರಡೂ ಸಿಗುತ್ತೆ, ಯಾವ್ದು ಬೇಕಿದ್ರೂ ತೊಗೊಬೋದು. ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲಿಗೆ ನಾವು ಎಲ್ಲಿ ಹಾಕಬೇಕು ಅಲ್ಲಿಗೆ ಈ ರೀತಿ ನೀಡಲ್ ಏನಿರುತ್ತೆ, ಮಾಮೂಲಿ ನಮ್ಮ ಕ್ರೋಶಾ ನೀಡಲ್ ಏನಿರುತ್ತಲ್ಲ ಅದನ್ನು ಈ ರೀತಿ ಬಟ್ಟೆಗೆ ಚುಚ್ಕೊಂಡು ಸ್ವಲ್ಪ ಹೋಲ್ನ ಮಾಡ್ಕೊಳ್ಳೋಣ. ಒಂದು ಮುಕ್ಕಾಲು ಇಂಚಿಗೆ ಒಂದೊಂದು ಹೋಲ್ ಮಾಡ್ಕೊಳ್ಳಿ. ನಾವು ಕುಚ್ಚು ಹಾಕಿದಾಗ ಅದು ಅರ್ಧ ಇಂಚಿಗೆ ಬರುತ್ತೆ. ನಾನಿಲ್ಲಿ ಒಂದು ಅಂದಾಜಲ್ಲಿ ಹೋಲ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಏನಿರುತ್ತಲ್ಲ, ನಾವು ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿರ್ತೀವಲ್ಲ, ಅದು ಈ ರೀತಿ ಚೂಪಾಗಿ ಬರುತ್ತಲ್ಲ, ಅದ್ರ ಜೊತೆ ಅದಿರೋದ್ರಿಂದ ಈ ರೀತಿ ನೀಟಾಗಿ ಅದು ಪಾಸ್ ಆಗುತ್ತೆ. ನೋಡಿ, ಪಾಸ್ ಆಯಿತು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಇವಾಗ ಎಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಂಡು ಅದೆಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದು ಇವಾಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮೇಲ್ಗಡೆಯಿಂದ ನಾವು ಅದೇನು ಕುಚ್ಚನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಬೇಕು. ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಮೇಲ್ಗಡೆಯಿಂದ. ಇವಾಗ ಮಾಮೂಲಿ ನಾನು ಕ್ರೋಶಾ ತೊಗೊಂಡಿದ್ನಲ್ಲ, ಜರಿ ಥ್ರೆಡ್ ತೊಗೊಂಡಿದ್ನಲ್ಲ, ಅದರಲ್ಲಿ ಜಸ್ಟ್ ಒಂದೆಳೆ ಸೇಮ್ ಇದೇನಿದೆ ಈ ರೀಲು, ಆ ರೀಲಲ್ಲೇ ನಾನು ಜಸ್ಟು ಒಂದೆಳೆನ ತೊಗೊಂಡು ಈ ರೀತಿ ಅದನ್ನು ನೀಟಾಗಿ ಹೀಗೆ ಪ್ಲೇಸ್ ಮಾಡಿ ಆ ಒಂದೆಳೆನ ಅಂದರೆ ಹೆಬ್ಬೆಟ್ಟನ್ನ ಇಲ್ಲಿ ನೀಟಾಗಿ ಹಿಂಗೆ ಇಟ್ಕೊಂಡು ಜಸ್ಟ್ ರೌಂಡ್ ಮಾಡ್ತಾಯಿದ್ದೀನಿ. 1 2 3 ಒಂದು 10 ರೌಂಡ್ ಮಾಡಿ ಸಾಕು. ಒಂದು 10 ರೌಂಡ್ ಮಾಡಿ ಮಾಮೂಲಿ ನಾವು ಹೂ ಕಟ್ತೀವಲ್ವ ಆ ರೀತಿ ಈ ರೀತಿ ಹಾಕ್ಕೊಳ್ಳೋದು ಅಷ್ಟೇ. ಇದು ಒಂದು 3 ಸಲ, 3ರಿಂದ ಒಂದು 4 ಸತಿ ಹಾಕ್ಕೊಂಡು ಹಿಂಗೆ ಟೈಟಾಗಿ ಹೇಳಿದ್ರೆ ಅದು ಕಟ್ ಆಗುತ್ತೆ. ನೋಡಿ ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ಆಗೋಗುತ್ತೆ. ಆಮೇಲೆ ಅದು ನಮಗೆ ಬೇಡ, ಗೋಲ್ಡನ್ ಕಲರ್ ಜರಿ ಥ್ರೆಡ್ ಕಾಣಿಸೋದು ಬೇಡ ಅಂದರೆ ಅದನ್ನು ಕಟ್ ಮಾಡಿಬಿಡೋಣ. ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಟೈಟಾಗಿ ಬರುತ್ತೆ. ಇದು ಏನು ಗೊತ್ತಾ, ಇದು ನಾವು ಸೂಜಿ ದಾರದಲ್ಲಿ ಪೋಣಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೂಜಿಯಲ್ಲಿ ಪೋಣಿಸ್ಕೊಳ್ದೆ ನಾವು ಆ ರೀತಿ ಮಾಡ್ಕೊಬೋದು. ಇವಾಗ ಇನ್ನೂ ಒಂದು ಸತಿ ನಾನು ಮಾಡಿ ತೋರಿಸ್ತೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಷ್ಟುದ್ದ ಲೆಂತ್ ಬೇಕೋ ಅಷ್ಟುದ್ದ ನೀಟಾಗಿ ಅದನ್ನು ಇಟ್ಕೊಂಡು ಇವಾಗ ಕಟ್ ಮಾಡ್ಕೊಂಬಿಡಿ. ಸ್ಟಾರ್ಟಿಂಗ್ ಕಲಿಯೋರು ಸ್ವಲ್ಪ ಲೆಂತಾಗಿ ಹಾಕಿ ಕಟ್ ಮಾಡಿಕೊಂಡು ಮತ್ತು ಈಗ ಮೇಲ್ಗಡೆಯಿಂದ ಇದನ್ನು ಈ ರೀತಿ ಹೋಲ್ಡ್ ಮಾಡ್ಕೊಬೇಕು. ಈ ರೀತಿ ಇಟ್ಕೊಂಡು ಇವಾಗ ನೋಡಿ ಒಂದೆಳೆ ಜರಿ ಥ್ರೆಡ್ನ ಈ ರೀತಿ ಹಾಕಿ 3ರಿಂದ ಒಂದು ಆಲ್ಮೋಸ್ಟ್ ಒಂದು 8ರಿಂದ 10 ರೌಂಡ್ ಹಾಕ್ಕೊಬೇಕು. ಅದ್ರ ಮೇಲೆ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಹೂ ಕಟ್ಟೋ ಥರ ಈ ರೀತಿ ಕಟ್ಕೊಂಡ್ರೆ ಆಯಿತು. ಬಟ್ ಏನು ಅಂದರೆ ಸ್ಟಾರ್ಟಿಂಗ್ಗೆ ನಾವು ಎಷ್ಟು ಲೆಂತ್ ಬೇಕು ಅಂತ ಕಟ್ ಮಾಡಿಬಿಟ್ಟಿರ್ತೀವಲ್ಲ, ಅದು ಮತ್ತೆ ಮಿಸ್ಪ್ಲೇಸ್ ಆಗದಿರೋ ಥರ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಅಷ್ಟೇ. ನೋಡಿ ಇಷ್ಟು ಕ್ಲೀನಾಗಿ ನೀಟಾಗಿ ಬರುತ್ತೆ. ನಿಮಗೆ ಈ ರೀತಿ ಕ್ರೋಶಾ ನೀಡಲ್ನ ಬಳಸ್ಕೊಂಡು ಹೋಲ್ ಮಾಡಿಕೊಂಡು ಮತ್ತು ಇದನ್ನು ನೀವು ಇನ್ಸರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಈ ರೀತಿ ನೀಡಲ್ಗಳು ಸಿಗುತ್ತೆ, ಕೇಳಿ ತೊಗೊಳ್ಳಿ. ಇದು ಆಡ್ಲಿ ಒಂದು 10 ರೂಪೀಸ್ ಇರಬಹುದು, ಇಲ್ಲಿ 9 ರೂಪೀಸ್ ಅಂತ ಇದೆ ಅಷ್ಟೇ. ಇದು ಬಂದು ಸೂಜಿ ಕಣ್ಣು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಈ ಥರ ವರ್ಕ್ ಮಾಡೋಕ್ಕೆ ಅಂತಲೇ ಇರೋದು. ಆರ್ಯ ವರ್ಕ್ಗಳು ಮತ್ತು ಈ ರೀತಿ ಕುಚ್ಚುಗಳನ್ನ ಹಾಕೋಕ್ಕೆ ಹೆಲ್ಪ್ ಮಾಡ್ಕೊಳ್ಳೋಕ್ಕೆ. ನೋಡಿ ಕಣ್ಣು ತುಂಬ ದೊಡ್ಡದಾಗಿದೆ ಮತ್ತು ಸೂಜಿನೂ ಅಷ್ಟು ಶಾರ್ಪ್ ಇರೋಲ್ಲ. ಎಮ್ಮಿಂಗ್ ಸೂಜಿ ಏನಿರುತ್ತೆ ಅಷ್ಟೊಂದು ಶಾರ್ಪ್ ಇರೋಲ್ಲ, ಮೊಂಡ ಇರುತ್ತೆ ಇದು ಸೂಜಿ. ಸೊ ನೋಡಿ ಇವಾಗ ಈ ರೀತಿ ಇರುತ್ತಲ್ಲ, ಇದರಲ್ಲಿ ಯಾವ್ದು ದೊಡ್ಡದಿದೆ ಅದನ್ನು ತೊಗೊತೀನಿ ನಾನು. ಅದನ್ನು ತೊಗೊಂಡು ಇಲ್ಲಿ ಗ್ಲೂ ಹಾಕಿರೋದ್ರಿಂದ ನಾವು ಆರಾಮಾಗಿ ಇದರೊಳಗಡೆ ಆ ಸೂಜಿನ ಪಾಸ್ ಮಾಡ್ಕೊಬೋದು. ಈಗ ಅದನ್ನು ಮಾಡಿಕೊಂಡು
ಹೀಗೆ ಹಿಂದ್ಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೊಂಬಿಡಬೇಕು. ಬೇಗನೆ ಬರುತ್ತೆ, ಅಂತ ಲೇಟೇನೂ ಆಗೋದಿಲ್ಲ. ಇವಾಗ ಎಷ್ಟುದ್ದ ಬೇಕೋ ಅಷ್ಟುದ್ದ ಲೆಂತ್ಗೆ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಂಬಿಡೋಣ. ಇಲ್ಲಿ ಮೊದಲೇ ಕಟ್ ಮಾಡ್ಕೊಳ್ಳೋದ್ರಿಂದ ದಾರಗಳು ವ್ಯತ್ಯಾಸ ಆಗುತ್ತೆ, ಅಂದರೆ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಟೈಟಾಗಿ ಇಟ್ಕೊಳ್ಳಿ. ನಾನೇನು ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಟ್ಕೊಂಡಿದ್ದೀನಿ ಅಲ್ಲ, ಅದೇ ರೀತಿಯೇ ಇಟ್ಕೊಳ್ಳಿ. ಅದಾದಮೇಲೆ ಒಂದೆಳೆ ಜರಿ ಥ್ರೆಡ್ನ ತೊಗೊಂಡು ಒಂದು 10 ರೌಂಡು ಸುತ್ಕೋಬೇಕು ನೀಟಾಗಿ. ಒಂದ್ರ ಕೆಳಗಡೆ ಒಂದು ಬರೋ ರೀತಿಯೇ ಅದು ಸುತ್ಕೊಬೇಕಾಗತ್ತೆ. ಅದಾದಮೇಲೆ ಹೂ ಕಟ್ಟೋ ಥರ ಒಂದು 3ರಿಂದ 4 ಸತಿ ಟೈ ಮಾಡ್ಕೊಂಬಿಟ್ರೆ ಆಗುತ್ತೆ ಲಾಕು. ಅದಾದಮೇಲೆ ಪಟ್ಟಂತ ಈ ರೀತಿ ಹೇಳ್ಕೊಂಬಿಡಿ, ಅದು ಕಟ್ ಆಗುತ್ತೆ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ. ಮತ್ತು ನೆಕ್ಸ್ಟು ನಮಗೆ ಎಷ್ಟುದ್ದ ಲೆಂತ್ ಬೇಕೋ ಅಷ್ಟುದ್ದಕ್ಕೆ ನೀಟಾಗಿ ಎಲ್ಲದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಇದು ಒಂದು ಶೈಲಿಯಲ್ಲಿ ನಾವು ಕುಚ್ಚು ಕಟ್ಟುವಂಥ ರೀತಿ ಆದರೆ, ಈಗ ನಾನು ಇನ್ನೂ ಒಂದು ಶೈಲಿಯಲ್ಲಿ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಒಂದಷ್ಟು ಬೀಡ್ಗಳನ್ನ ತೊಗೊಂಡಿದ್ದೀನಿ. ಇದು ನಾನು ಡಲ್ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಇದರಲ್ಲಿ ಫುಲ್ ಗೋಲ್ಡ್ ಬರುತ್ತಲ್ಲ ಅದನ್ನೇ ತೊಗೊಬೋದು. ಈಗ ಇದನ್ನು ಬಳಸಿ ಇದನ್ನು ಹಾಕ್ಕೊಂಡು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ಇದಕ್ಕೆ ಆ್ಯಸ್ ಯೂಶುವಲ್ ನೀಡಲ್ನ ಹಾಕಿ ದೊಡ್ಡದು ಮಾಡ್ಕೊಳ್ಳೋಣ, ಹೋಲ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ಬೀಡನ್ನ ದಾರಕ್ಕೆ ಫಸ್ಟು ಪೋಣಿಸ್ಕೊಂಬಿಡಬೇಕು. ಅದಾದಮೇಲೆ ಬಟ್ಟೆಗೆ ನಾವು ದಾರನ ಪೋಣಿಸ್ಕೊಬೇಕಾಗಿರುತ್ತೆ. ಎಷ್ಟುದ್ದ ಬೇಕೋ ಅಷ್ಟುದ್ದ ಲೆಂತ್ಗೆ ಇಟ್ಕೊಂಡು ನಾನಿಲ್ಲಿ ಒಂದೆಳೆ ಜರಿ ಥ್ರೆಡ್ನ ಸೂಜಿ ನೀಡಲ್ಗೆ ಪೋಣಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ನಾಟ್ನ ಸಹ ಹಾಕ್ಕೊಂಡಿದ್ದೀನಿ. ನಮಗೆ ಕರೆಕ್ಟಾಗಿ ಎಲ್ಲಿಗೆ ಬೇಕು ಕುಚ್ಚು ಅಲ್ಲಿಗೆ ಇಟ್ಕೊಂಡು ಇದನ್ನು ಹಿಂದೆಗಡೆಯಿಂದ ನಾವು ಇಲ್ಲಿ ಮಧ್ಯಕ್ಕೆ ಇಲ್ಲಿ ಈ ರೀತಿ ಚುಚ್ಕೊಬೇಕು. ಚುಚ್ಕೊಂಡು ಹೀಗೆ ಒಂದು ರೌಂಡ್ನ ಬರಬೇಕು. ಇದರಲ್ಲಿ ನಾವು ಮೊದಲಿಗೆ ಕಟ್ ಮಾಡೋದಿಲ್ಲ. ಚುಚ್ಕೊಂಡು ಈ ರೀತಿ ಒಂದು ರೌಂಡ್ನ ಬಂದರೆ ಆರಾಮಾಗಿ ಅದು ನಾಕ್ ಆಗುತ್ತೆ. ನೋಡಿ ಇಲ್ಲಿ ನಾನು ಇನ್ನೂ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಈ ರೀತಿ ಹೀಗೆ ಬಂದಾಗ ಮತ್ತು ಇದರೊಳಗಡೆ ಅದು ಪಾಸ್ ಆಗಬೇಕು. ಹೀಗೆ ಒಂದು 3 ಸಲ ಮಾಡಿಬಿಟ್ಟು ಮತ್ತು ಹಿಂದಕ್ಕೆ ಚುಚ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಹೀಗೆ ಚುಚ್ಕೊಂಡು ಇದು ಏನಿರುತ್ತೆ ಒಂದು ಹೀಗೆ ನಾಟ್ ಹಾಕ್ಕೊಳ್ಳಿ. ಒಂದು 2 ನಾಟ್ನ ಹಾಕ್ಕೊಳ್ಳಿ ಅಷ್ಟೇ. ಒಂದು 2 ನಾಟ್ನ ಹಾಕ್ಕೊಂಡು ನಾವು ಇದ್ರ ಪಕ್ಕಕ್ಕೆ ಕಟ್ ಮಾಡಿದ್ರೆ ಆಯಿತು. ಇಲ್ಲಿ ನಾಟ್ಗಳೆಲ್ಲ ಹಿಂದಕ್ಕೆ ಸೇರಿಕೊಳ್ಳುತ್ತೆ. ಮತ್ತು ಇವಾಗ ಎಷ್ಟುದ್ದ ಬೇಕೋ ನಮಗೆ ಕುಚ್ಚು ಲೆಂತು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಇವಾಗ ಆರಾಮಾಗಿ ಕಟ್ ಮಾಡ್ಕೊಂಬಿಡ್ಬೋದು. ಆನಂತರ ಸಮಕ್ಕೆ ಟ್ರಿಮ್ ಮಾಡ್ಕೊಂಬಿಡಿ. ಇವಾಗ ಅದೇ ರೀತಿ ನಾನು ಇನ್ನೂ ಒಂದು ಸಹ ಮಾಡಿ ತೋರಿಸ್ತೀನಿ. ಮೊದಲಿಗೆ ನೀಡಲಲ್ಲಿ ನಾವು ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳೋಣ. ಒಂದು 2 ಸಲ ಮೇಲೆ ಕೆಳಗೆ ಮಾಡ್ಕೊಳ್ಳಿ, ಆವಾಗ ಪ್ಲೇಸ್ ಅದು ಹೋಲ್ ದೊಡ್ಡದಾಗುತ್ತೆ. ಅದಾದಮೇಲೆ ನಾವು ಇದಕ್ಕೆ ಫಸ್ಟು ನಾವು ಬೀಡನ್ನ ಪೋಣಿಸ್ಕೊಂಡ್ಬಿಡಬೇಕು. ಆ ನಂತರನೇ ನಾವು ಬಟ್ಟೆಗೆ ಅದನ್ನು ಇನ್ಸರ್ಟ್ ಮಾಡ್ಕೊಬೇಕು. ಇವಾಗ ಲೆಂತ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಒಂದೆಳೆನ ಪೋಣಿಸಿ ಲಾಸ್ಟಲ್ಲಿ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೂಜಿನ ಈ ರೀತಿ ಮಧ್ಯಕ್ಕೆ ಇಟ್ಕೊಂಡು ಜಸ್ಟ್ ಫಸ್ಟ್ ಒಂದು ರೌಂಡ್ ಇದರೊಳಗಡೆ ಅದು ಪಾಸ್ ಆಗಬೇಕು. ಒಂದು 3 ಸಲ ಪಾಸ್ ಮಾಡಿಬಿಟ್ಟು ಆನಂತರ ಮತ್ತೆ ಸೆಂಟರಿಂದನೇ ಹಿಂದಕ್ಕೆ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ಇಲ್ಲಿ ಹಿಂದೆಗಡೆ ಮಧ್ಯದಿಂದ ಒಂದು ರೌಂಡ್ನ ಹಾಕ್ಕೊಂಡು ತಿರ್ಗಾ ಮತ್ತು ಇನ್ನೂ ಒಂದು ನಾಟ್ನ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ಇದನ್ನು ಥ್ರೆಡ್ನ ಕಟ್ ಮಾಡಿಬಿಡೋಣ. ಅಂದರೆ ಜರಿ ಥ್ರೆಡ್ ಕಟ್ ಮಾಡಿಕೊಂಡು ಈ ಕುಚ್ಚು ಥ್ರೆಡ್ದು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಲ್ಲ ಒಂದೇ ಸಮ ಬರಬೇಕು ನೋಡಿಕೊಂಡು ಆ ರೀತಿ ಟ್ರಿಮ್ನ ಮಾಡ್ಕೊಳ್ಳಿ. ಮತ್ತು ಕುಚ್ಚನ್ನ ಐರನ್ ಮಾಡ್ಕೊಂಡೇ ನೀವು ಕುಚ್ಚನ್ನ ಹಾಕಿ. ನಾನು 2 ರೀತಿಯಲ್ಲಿ ಕುಚ್ಚನ್ನ ಕಟ್ಟೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನಾನು ಯೂಶಲಿ ಯಾವಾಗಲೂ ಈ ರೀತಿಯೇ ಕುಚ್ಚನ್ನ ಹಾಕೋದು. ಅಂದರೆ ಬೇಗ ಹಾಕ್ಬಿಡ್ಬೋದು, ಸೂಜಿಗೆ ಪೋಣಿಸ್ಬೇಕು ಅಂತ ಎಲ್ಲ ಏನೂ ಇರೋದಿಲ್ಲ ಅಲ್ವಾ. ಬೇಗ ನಾನು ಇದೇ ರೀತಿ ಸುಮಾರು ಒಂದು 10 ವರ್ಷದಿಂದನೂ ನಾನು 10-15 ವರ್ಷದಿಂದ ಹಿಂದೆ ನಾನು ಕುಚ್ಚು ಕಟ್ಟೋದನ್ನು ಕಲ್ತಿದ್ದು. ಆವಾಗಿಂದನೂ ಅಷ್ಟೇ ನಾನು ಇದೇ ರೀತಿಯೇ ಹಾಕ್ತಾ ಇರೋದ್ರಿಂದ ನನಗೆ ಈ ರೀತಿ ಬೇಗ ಸೆಟ್ ಆಗಿಬಿಟ್ಟಿದೆ. ಇವಾಗ ಈ ರೀತಿ ಹಾಕೋದನ್ನು
ನಾನು ಕಲ್ತಿದ್ದೀನಿ, ಕಲ್ತ್ಕೊತಾನೂ ಇದ್ದೀನಿ, ನಿಮಗೂ ಸಹ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಈ ಎರಡರಲ್ಲಿ ಯಾವ ರೀತಿ ನೀವು ಯಾವ ಕುಚ್ಚನ್ನ ಕಟ್ತೀರಾ ಮತ್ತು ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಬೇಗ ಕಟ್ಟೋದಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಇದೇ ರೀತಿ ಹಾಕ್ತಾ ಇರ್ತೀನಿ. ಸೊ ಆ ವಿಡಿಯೋಗಳನ್ನೂ ನೋಡ್ತಾ ನನ್ನ ಚಾನಲ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.